ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇವತ್ತು ನಾವು SSLC ಆರ್ 10th ಆ್ಯನ್ಯುವಲ್ ಎಕ್ಸಾಮಿನೇಷನ್ 2025 ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶ್ಚನ್ ಪೇಪರ್ ವಿತ್ ಕೀ ಆನ್ಸರ್ ಸಬ್ಜೆಕ್ಟ್ ಬಂದು ಸೋಷಿಯಲ್ ಸೈನ್ಸ್. ಸೊ ಇದು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಇರತಕ್ಕಂತಹ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶ್ಚನ್ ಪೇಪರ್ ವಿತ್ ಆನ್ಸರ್ ಆಗಿರ್ತದೆ. ಸೊ ಏನಪ್ಪ ಅಂತಂದರೆ ಇಲ್ಲಿ ಯಾರೂ ಕೂಡ ನಿಮಗೆ ಒರಿಜಿನಲ್ ಕ್ವೆಶ್ಚನ್ ಪೇಪರನ್ನು ಯಾವತ್ತಿಗೂ ಕೂಡ ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದರೆ ಕಾನ್ಫಿಡೆಂಟಲ್ ಆಗಿರ್ತಕ್ಕಂಥ ಕಾರಣದಿಂದಾಗಿ ಯಾರು ನಿಮಗೆ ರಾಂಗ್ ಇನ್ಫಾರ್ಮೇಷನನ್ನು ಕೊಟ್ಟು ಇದು ಒರಿಜಿನಲ್ ಕ್ವೆಶ್ಚನ್ ಪೇಪರ್ ಅಂತಂದರೆ ದಯವಿಟ್ಟು ಯಾರು ನಂಬಕ್ಕೆ ಹೋಗಬೇಡಿ. ಸೊ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶ್ಚನ್ ಪೇಪರ್ಸ್ಗಳು ಮಾತ್ರ ಬರ್ತಾ ಇರ್ತವೆ. ಹಾಗಾಗಿ ಇದು ಕೂಡ ಒಂದು ಭಾಳಷ್ಟು ಈ ಕನ್ನಡ ಮೀಡಿಯಮ್ಗೆ ಸಂಬಂಧಪಡ್ತಕ್ಕಂಥ ಸೋಷಿಯಲ್ ಸೈನ್ಸು ಒಂದು ಕ್ವೆಶ್ಚನ್ ಪೇಪರನ್ನು ಅಪ್ಲೋಡ್ ಮಾಡಿದ್ದೀವಿ. ಹಾಗಾಗಿ ಅಲ್ಲಿ ಬರ್ತಕ್ಕಂಥ ಕಾಮೆಂಟ್ಗಳನ್ನ ನೋಡಿ ಸಾಧ್ಯವಾದಷ್ಟು ನಿಮಗೆ 29/3/2025 ಬರ್ತಕ್ಕಂತಹ ಸೋಷಿಯಲ್ ಸೈನ್ಸ್ ನಡೀತಕ್ಕಂಥ ಅವತ್ತಿನ ಸೋಷಿಯಲ್ ಸೈನ್ಸ್ ಎಕ್ಸಾಮಿನೇಷನ್ಗೆ ಅನುಕೂಲಕಾರಿಯಾಗಲಿ ಅಂತಂದೇಳ್ಬಿಟ್ಟು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಡ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶ್ಚನ್ ಪೇಪರ್ ವಿತ್ ಆನ್ಸರನ್ನು ಚರ್ಚೆ ಮಾಡ್ತಾಯಿದ್ದೀವಿ. ಸೊ ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳಾಗ್ತವೆ, ಮೇಕ್ ಇಟ್ ಕರೆಕ್ಷನ್. ಸೊ ಕ್ಲಾಸ್ 10th ಸಬ್ಜೆಕ್ಟ್ ಸೋಷಿಯಲ್ ಸೈನ್ಸ್, ಮಾರ್ಕ್ಸ್ 80, 3 hours ನಿಮಗೆ ಟೈಮ್ ಇರ್ತಕ್ಕಂಥದ್ದು. ಸೊ ಸ್ಟಾರ್ಟ್ಸ್ ವಿತ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್, ಬಹು ಆಯ್ಕೆ ಪ್ರಶ್ನೆಗಳನ್ನ ಸ್ಟಾರ್ಟ್ ಮಾಡೋದ್ರ ಜೊತೆಗೆ ದ ಫಸ್ಟ್ ಪ್ರಿನ್ಸಿಪಲ್ ಸ್ಟೇಟ್ ಆಫ್ accept subsidiary alliance. ಆಪ್ಷನ್ ಎ ನವಾಬ್ ಆಫ್ ಅವಧ್, ಆಪ್ಷನ್ ಬಿ ನವಾಬ್ ಆಫ್ ಜುನಾಗಢ್, ಆಪ್ಷನ್ ಸಿ ನಿಜಾಮ್ ಆಫ್ ಹೈದರಾಬಾದ್, ಆಪ್ಷನ್ ಸಿ ಸಿಂಧಿಯಾ ಆಫ್ ಗ್ವಾಲಿಯರ್ ಅಂತಕ್ಕಂಥದ್ದು. ಸೊ ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ ನಿಜಾಮ್ ಆಫ್ ಹೈದರಾಬಾದ್. ದ ಫಸ್ಟ್ ಪ್ರಿನ್ಸಿಪಲ್ ಸ್ಟೇಟ್ ಆಫ್ accept subsidiary alliance ಈಸ್ ನಿಜಾಮ್ ಆಫ್ ಹೈದರಾಬಾದ್. ಕ್ವೆಶ್ಚನ್ ನಂಬರ್ 2, ಗೋವಾ ವಾಸ್ ಮರ್ಜ್ಡ್ into urban union in. The correct answer is option B, 1961. In the year 1961, Goa was merged into Indian Union. So next question number 3, multiple choice ನಲ್ಲಿ ಮೂರನೇ ಪ್ರಶ್ನೆ. Dr. D.M. Nanjundappa committee was established with the objective to dash. That means option A, check communalism, B, check religionism, check illiteracy, check corruption. So the correct answer for this question is option B, check regionalism. Question number 3ಗೆ Dr. D.M. Nanjundappa committee was established with the objective to. ಯಾವ ಉದ್ದೇಶವನ್ನು ಇಟ್ಟುಕೊಂಡು D.M. ನಂಜುಂಡಪ್ಪ ಅಂತಕ್ಕಂಥ ಸಮಿತಿ ಸ್ಥಾಪಿಸಲಾಯಿತು ಅಂತಕ್ಕಂಥ ಒಂದು ವಿಚಾರಕ್ಕಾಗಿ ನೋಡಿದ್ರೆ ಚೆಕ್ ರೀಜನಲಿಸಮ್ ಅಂತಕ್ಕಂಥದ್ದು ಕರೆಕ್ಟಾಗಿರ್ತಕ್ಕಂಥ ಆನ್ಸರ್. ಕ್ವೆಶ್ಚನ್ ನಂಬರ್ 4, ಟ್ರೂಲಿ ದ ಹೋಲ್ ಮ್ಯಾನ್ಕೈಂಡ್ ಈಸ್ ಒನ್ ವಾಸ್ ಡಿಕ್ಲೇರ್ಡ್ ಬೈ. ಯಾರಿಂದ ಈ ಒಂದು ಘೋಷಣೆಯನ್ನು ಮಾಡಲ್ಪಟ್ಟಿತು? ಟ್ರೂಲಿ ದ ಹೋಲ್ ಮ್ಯಾನ್ಕೈಂಡ್ ಈಸ್ ಒನ್ ಅಂತಕ್ಕಂಥದ್ದು ಆಪ್ಷನ್ ಎ ಪಂಪ. ಕ್ವೆಶ್ಚನ್ ನಂಬರ್ 5, ರಾಜೇಶ್ ಪರ್ಚೇಸ್ಡ್ TV ವರ್ತ್ Rs 25,000. 25,000 ಕೊಟ್ಟು ರಾಜೇಶ್ ಒಬ್ಬ ಟಿವಿಯನ್ನು ಪರ್ಚೇಸ್ ಮಾಡ್ತಾನೆ. ಇಟ್ ಬ್ರೋಕ್ ಡೌನ್ ವಿತಿನ್ 2 days. ದ TV ಕಂಪನಿ ಡಿಡ್ ನಾಟ್ ಕನ್ಸಿಡರ್ ಹೀಸ್ ಕಂಪ್ಲೇಂಟ್. ಹಿ ಹ್ಯಾಸ್ ಟು ಫೈಲ್ ಅ ಕೇಸ್ ಇನ್. ಹಾಗಾದರೆ ಕಂಪ್ಲೇಂಟ್ ಎಲ್ಲಿ ಮಾಡ್ಬೋದು ಅಂತಕ್ಕಂಥ ಪ್ರಶ್ನೆಗೆ ಆಪ್ಷನ್ಸ್ಗಳನ್ನ ಹಾಕಿರ್ತವೆ. ನಾನು ಡೈರೆಕ್ಟ್ಲಿ ನಿಮಗೆ ಆನ್ಸರ್ ಮಾಡ್ತಾ ಹೋಗ್ತೀನಿ. ಆಪ್ಷನ್ ಎ, ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಫೋರಮ್ನಲ್ಲಿ ನೀವು ಕಂಪ್ಲೇಂಟನ್ನು ಫೈಲ್ ಮಾಡ್ಬೋದು. ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಕನ್ವೆನ್ಷನಲ್ ಎನರ್ಜಿ ಸೋರ್ಸ್ ಅಮಂಗ್ ದಿ ಫಾಲೋವಿಂಗ್ ಗ್ಯಾಸ್ ಅಂತಕ್ಕಂಥದ್ದು ಆಪ್ಷನ್ಸ್ಗಳನ್ನ ನೋಡ್ಕೊಂಬಿಡಿ. ಬಟ್ ಇಲ್ಲಿ ಆನ್ಸರ್ ಮಾತ್ರ ಆಪ್ಷನ್ ಡಿ, ನ್ಯಾಚುರಲ್ ಗ್ಯಾಸ್. ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಕನ್ವೆನ್ಷನಲ್ ಎನರ್ಜಿ ಸೋರ್ಸ್ ಅಮಂಗ್ ದಿ ಫಾಲೋವಿಂಗ್ ಅಂತಕ್ಕಂಥ ಕ್ವಶನ್ಗೆ ನ್ಯಾಚುರಲ್ ಗ್ಯಾಸ್ ಈಸ್ ದ ಕರೆಕ್ಟ್ ಆನ್ಸರ್. ನೀತಿ ಆಯೋಗ ಈಸ್ ಹೆಡೆಡ್ ಬೈ ದ ಪ್ರೈಮ್ ಮಿನಿಸ್ಟರ್ ಬೈ ದ ಡೇ ಅಡ್ಮಿನಿಸ್ಟ್ರೇಷನ್ ಈಸ್ ಲುಕ್ಡ್ ಆಫ್ಟರ್ ಬೈ ಅಂತಕ್ಕಂಥ ಪ್ರಶ್ನೆಗೆ ಆಪ್ಷನ್ ಬಂದು ನಿಮಗೆ ವೈಸ್ ಚೇರ್ಮನ್ ಆಫ್ ನೀತಿ ಆಯೋಗ. ನೆಕ್ಸ್ಟ್ ಕ್ವೆಶನ್, ದ ಚೈಲ್ಡ್ ಲೇಬರ್ ಪ್ರೊಹಿಬಿಷನ್ ಆ್ಯಂಡ್ ಕಂಟ್ರೋಲ್ ಆ್ಯಕ್ಟ್ ವಾಸ್ ಎನಾಕ್ಟೆಡ್ ಇನ್ ದ ಇಯರ್. ಯಾವ ವರ್ಷದಲ್ಲಿ ಈ ಬಾಲಕಾರ್ಮಿಕವನ್ನು ನಿಷೇಧ ಮಾಡ್ತಕ್ಕಂತಹ ಕಾಯ್ದೆ ಬಂತು ಅಂತಕ್ಕಂಥದ್ದು? ಇಟ್ಸ್ ಅ ಸಿಂಪಲ್ 1986. ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಮೇನ್ ಕ್ವೆಶನ್ ನಂಬರ್ 2, ಆನ್ಸರ್ ದ ಫಾಲೋವಿಂಗ್ ಕ್ವೆಶನ್ಸ್ ಇನ್ ಸೆಂಟೆನ್ಸ್ ಈಚ್. 1 ಮಾರ್ಕ್ ಕ್ವೆಶನ್ಸ್ಗಳಿರ್ತಕ್ಕಂಥದ್ದು. ವೈ ಡಿಡ್ ವೆಲ್ಲೆಸ್ಲಿ ಇಂಟ್ರೊಡ್ಯೂಸ್ಡ್ ಸಬ್ಸೈಡರಿ ಅಲಯನ್ಸ್? ಆನ್ಸರ್, ಟು ಬ್ರಿಂಗ್ ದ ಇಂಡಿಯನ್ ಕಿಂಗ್ಸ್ ಅಂಡರ್ ದಿ ಕಂಟ್ರೋಲ್. ನೆಕ್ಸ್ಟ್ ಕ್ವೆಶನ್, ವಾಟ್ ವಾಸ್ ದ ಇಮಿಡಿಯೇಟ್ ಕಾಸ್ ಫಾರ್ ದ ಫಸ್ಟ್ ವರ್ಲ್ಡ್ ವಾರ್? ಮೊದಲನೇ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣ ಏನು ಅಂತಕ್ಕಂಥ ಪ್ರಶ್ನೆಗೆ ದ ಅಸಾಸಿನೇಷನ್ ಆಫ್ ಆಸ್ಟ್ರಿಯನ್ ಪ್ರಿನ್ಸ್ ಆರ್ಕ್ ಡ್ಯೂಕ್ ಫ್ರಾನ್ಸ್ ಫರ್ಡಿನಾಂಡ್. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ಕಮ್ಯುನಲಿಸಮ್? ಕಮ್ಯುನಲಿಸಮ್ ಅಂತಂದರೆ ಏನು ಅಂತಕ್ಕಂಥ ಪ್ರಶ್ನೆಗೆ ಸ್ಪ್ಲಿಟ್ ಆಫ್ ದ ಕಮ್ಯುನಿಟಿ ಆನ್ ದ ಬೇಸಿಸ್ ಆಫ್ ದ ರಿಲಿಜಿಯನ್. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ಮೀನ್ಡ್ ಬೈ ಪ್ರೆಜುಡೈಸ್? ಆನ್ಸರ್, ಒಪಿನಿಯನ್ ಅಬೌಟ್ ಅನದರ್ ಪರ್ಸನ್ ಆರ್ ಕಮ್ಯುನಿಟಿ ಇವನ್ ಬಿಫೋರ್ ಹಿ ಗೆಟ್ಸ್ ಟು ನೋ ದೆಮ್. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ಕಾಲಬೈಸಾಖಿ?
What is Kala Baisakhi? Answer: the rain that occurs in West Bengal due to local temperature and winds during April and May is called Kala Baisakhi. What are the mangrove forests of Gangetic Delta called Sundarbans? Answer: the Sundari trees are found in the plenty in these forests. So, ಆ ಕಾರಣಕ್ಕಾಗಿ ಮ್ಯಾಂಗ್ರೋವ್ ಫಾರೆಸ್ಟ್ಸ್ ಆಫ್ ಗ್ಯಾಂಗೆಟಿಕ್ ಡೆಲ್ಟಾ ಕಾಲ್ಡ್ ಸುಂದರ್ಬನ್ಸ್. ನೆಕ್ಸ್ಟ್ ಕ್ವೆಶನ್: ವಾಟ್ ಈಸ್ ಡೆಫಿಸಿಟ್ ಬಜೆಟ್? ಆನ್ಸರ್: ವೆನ್ ದ ಎಕ್ಸ್ಪೆಂಡಿಚರ್ ಈಸ್ ಮೋರ್ ದ್ಯಾನ್ ದ ಇನ್ಕಮ್ ಈಸ್ ಕಾಲ್ಡ್ ಡೆಫಿಸಿಟ್ ಬಜೆಟ್. ಕ್ವೆಶನ್ ನಂಬರ್ 16: ಬ್ಯಾಂಕ್ಸ್ ಕಲೆಕ್ಟ್ ಸರ್ವಿಸ್ ಚಾರ್ಜಸ್ ಫ್ರಮ್ ವಿಚ್ ಟೈಪ್ ಆಫ್ ಬ್ಯಾಂಕ್ ಅಕೌಂಟ್ಸ್? ಆನ್ಸರ್: ಕರೆಂಟ್ ಅಕೌಂಟ್ ಅವ್ರ ಕಡೆಯಿಂದನೇ ಸರ್ವಿಸ್ ಚಾರ್ಜನ್ನು ಕಲೆಕ್ಟ್ ಮಾಡ್ತಕ್ಕಂಥದ್ದು ಬ್ಯಾಂಕ್ಸ್ಗಳು. ಆನ್ಸರ್ ದ ಫಾಲೋವಿಂಗ್ ಕ್ವೆಶನ್ಸ್ ಇನ್ 2 or 4 ಸೆಂಟೆನ್ಸಸ್ ಆರ್ ಪಾಯಿಂಟ್ಸ್ ಈಚ್. ಕೇಳಿಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ 2 ರಿಂದ 4 ಸೆಂಟೆನ್ಸ್ಗಳಲ್ಲಿ ಉತ್ತರ ಬರ್ತಕ್ಕಂಥದ್ದು. ನಂಬರ್ ಆಫ್ ಕ್ವೆಶನ್ಸ್ ನಿಮಗೆ 8 ಇರ್ತದೆ. ನಂಬರ್ ಆಫ್ ಮಾರ್ಕ್ಸ್ ಆರ್ ಈಚ್ ಕ್ವೆಶನ್ ಕ್ಯಾರೀಸ್ 2 ಮಾರ್ಕ್. ನಂಬರ್ ಆಫ್ ಕ್ವೆಶನ್ಸ್ ಆರ್ 8. ನಂಬರ್ ಆಫ್ ಮಾರ್ಕ್ಸ್ ಆರ್ 16. ವಾಟ್ ಮೇಜರ್ಸ್ ಆರ್ ಟೇಕನ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ ಟು ರಿಮೂವ್ ಇಲ್ಲಿಟ್ರಸಿ? ಅನಕ್ಷರತೆಯನ್ನು ಹೋಗಲಾಡಿಸಲಿಕ್ಕೆ ಯಾವ ಮುಖ್ಯವಾಗಿರತಕ್ಕಂತಹ ಪ್ಲ್ಯಾನನ್ನು ಮಾಡ್ಕೊತಾರೆ ಇಂಡಿಯಾದವರು ಅಂತಕ್ಕಂಥದ್ದು? ಆನ್ಸರ್: ಸರ್ವ ಶಿಕ್ಷಣ ಅಭಿಯಾನ ವಾಸ್ ಲಾಂಚ್ಡ್ ಇನ್ 2001. A priority was given for the education to physically challenged, women's education and awareness. In 1988, National Literacy Mission was started. Sakshara Bharata education made fundamental right to education in 2009. Compulsory free education for 6 to 14 years. These are the points to be right. Next question: what measures are taken to check terrorism in India? Answer: India's policy is totally against terrorism. Central and state governments are venturing to control, protecting men and property. Anti-terrorist forces are set up. Defense forces are pressed into throughout terrorism. Place loving nation against terrorism in world level. Next question number 18. Social satisfaction is not commonly observed in all countries. Explain ಅಂತಕ್ಕಂಥದ್ದಿದೆ. ಸೊ ಇಲ್ಲಿ ಜಸ್ಟ್ ಪಾಯಿಂಟ್ಗಳನ್ನು ಕೊಡಲಾಗಿದೆ. ಇನ್ಕಮ್, ಎಜುಕೇಷನ್, ಕ್ಯಾಸ್ಟ್, ಕಲರ್, ಸೆಕ್ಸ್, ಜಾಬ್, ಇಂಟೆಲೆಕ್ಚುವಲ್, ಲೋ ಆ್ಯಂಡ್ ಹೈ, ಅಪಾರ್ಚುನಿಟೀಸ್, ರಿಚ್ ಪುವರ್, ಬ್ಲ್ಯಾಕ್ ವೈಟ್ಸ್, ಸ್ಲೇವ್ಸ್ ಓನರ್ಸ್ ಅಂತಕ್ಕಂಥದ್ದು ಇಲ್ಲಿ. ಸೊ ದೀಸ್ ಆರ್ ದಿ ಮೇನ್ ಪಾಯಿಂಟ್ಸ್. ನೆಕ್ಸ್ಟ್ ಕ್ವೆಶನ್ ಆರ್ ಎಕ್ಸ್ಪ್ಲೇನ್ ದ ನೇಚರ್ ಆಫ್ ರಿಯಟ್ಸ್. ಆನ್ಸರ್: destroying everything in their way, creation of chaos, lead to large scale loss, do not have any particular aim, serious challenges or law and order, provoking circumstances, under controlled behavior, uncivilized behavior, riotous mindset ಅಂತಕ್ಕಂಥದ್ದು. These are the points to be right. Next question number 19. The British used Indian Council Act of 1909 to divide and rule India. Justify ಅಂತಕ್ಕಂಥದ್ದು ಇಲ್ಲಿ ಆನ್ಸರ್ ಕ್ವೆಶನ್ ಇರತಕ್ಕಂಥದ್ದು. ದ ಟೋಟಲ್ ನಂಬರ್ ಆಫ್ ಸೆಂಟ್ರಲ್ ಲೆಜಿಸ್ಲೇಟಿವ್ members was increased. The numbers of council members were also increased in the provinces. The members for the legislature were allowed through election. Separate representation for Muslims. Separate electorate college was created. Question number 20. What are the effects of the first war of Indian independence ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳೇನಂತಂದರೆ ದ ಅರೇಂಜ್ಮೆಂಟ್ ಮೇಡ್ ಬೈ ದ ಕಂಪನಿ ವಿತ್ ದ ಕಿಂಗ್ಸ್ ವೇರ್ ಆಕ್ಸೆಪ್ಟೆಡ್. Ambitious expansion plans had to be given up. A stable government had to be provided to Indians, not to interfere in religious matter. Peaceful rule was not possible without support, trust and confidence. New route to freedom movement. These are the effects. Next question number 21. Irrigation is very essential in India. Why? Answer: availability of water varies from region to region, varies from time to time. Rainfall in India is uncertain, unreliable, unequal distributed. Agriculture depends on irrigation. Next question number 22. The eastern coast of India is more prone to cyclone. Why? Answer: cyclones originate in the Bay of Bengal.
heating different in land and water, humid, unstable air masses, cyclones originated by Bay of Bengal and blow westwards. Sometimes they change their direction to the northwest, hitting Odisha or West Bengal. Occurrence in 2 periods, more frequently in October and November. Next, question number 23. Which factors led to the Green Revolution? Answer: using high yielding seeds. Dr. Norman Borlaug and agriculture scientists discovered the high yielding grains, achieved immense success in Mexico and Taiwan, regulated supply of water, protection from disease, high yielding variety of seeds, fertilizers and pesticides are used, irrigation facilities were expanded. Question number last point, used improved technology. Question number 24. What are the main objectives of Consumer Protection Act? Answer: importance for safety and quality, avoiding production and sale of dangerous goods, prevention of trade malpractices, supervision on quality and weights, supervision on price, compensating and consumer in case of any problem arising as a result of trade, creating awareness to the consumer through consumer education. Main question number 4. Answer the following questions in 6 sentences or points each. ಇಲ್ಲಿ 3 ಮಾರ್ಕ್ಸ್ ಇರ್ತಕ್ಕಂಥ ಕ್ವಶನ್ಸು, ನಂಬರ್ ಆಫ್ ಕ್ವಶನ್ಸ್ ನಿಮಗೆ 9 ಇರ್ತಕ್ಕಂಥದ್ದು, ಟೋಟಲ್ 27 ಮಾರ್ಕ್ಸ್ ಇರ್ತದೆ. ಕ್ವಶನ್ ನಂಬರ್ 25. ಕೃಷ್ಣರಾಜ ಒಡೆಯರ್ 4 ವಾಸ್ ಮಚ್ ಇಂಟ್ರೆಸ್ಟೆಡ್ ಇನ್ ಸ್ಪ್ರೆಡಿಂಗ್ ಎಜುಕೇಷನ್ ಅಮಂಗ್ ಹೀಸ್ ಪೀಪಲ್, ಜಸ್ಟಿಫೈ ಅಂತಕ್ಕಂಥದ್ದು. ಆನ್ಸರ್: ಇಂಟ್ರೆಸ್ಟೆಡ್ ಇನ್ ಸ್ಪ್ರೆಡಿಂಗ್ ಎಜುಕೇಷನ್, ಅಬಾಲಿಷ್ಡ್ ಫೀಸ್ ಇನ್ ಪ್ರೈಮರಿ ಸ್ಕೂಲ್, helped girls education, established Mysore University, scholarship to abroad education, IISc in Bangalore was established. Next question number 26. The state the results of the battle Buxar. Answer: Diwani rights over Bengali was given, Shah Alam II granted for an annual fee of rupees 26 lakh, war indemnity of 50 lakh to be paid by Siraj-ud-Dawla, pension to Mir Jafar's son, entire administration over Bengal to British. Next question number 27. What were the aims of Prarthana Samaj? Answer: service to mankind is a service to God, priority to spread education, the Deccan Education Society, encouraged widow marriage, female literacy, intercaste marriage, interdining, discouraged child marriage, against the casteism, against the idolatry and parda system, orphanage, national schools. Or there is a choice, internal choice ಇರ್ತಕ್ಕಂಥ ಪ್ರಶ್ನೆ. What were the demands put forward by the moderates to the British government? Answer: development of industries in India, reduction of military expenses, improvement in education standards, studies about poverty, try to give a political education, appeals before the government, discuss about the problems. Next question number 28. Explain the role of IMF in solving the economic problems of the world. Answer: trying to solving international economic problems, promote world trade, helpful to the economic stability, sound balance of payment, central bank of central banks, strives harmonize the economic relations of advanced and poor nations. Next question number 29. List out the problems faced by the unorganized sector workers. Answer: not bound by any rules or regulations, less wages, no job security, no fixed wages and allowance, no pension, harassed by the entrepreneurs, no vacations allowance. Question number 30. ಪ್ರಶ್ನೆ ಸಂಖ್ಯೆ 30. Soil erosion leads to many problems, justify. Answer: accumulation of silt in the rivers beds causing floods, changing direction of the river course, storage capacity of the reservoirs get reduced, volume of waters percolating down gets reduced, natural springs dry up, productivity is reduced, fertility is reduced, harm to vegetation. ಲಾಸ್ಟ್ ಒನ್ ಡ್ರಾಟ್, ಬರಗಾಲ ಬರಲಿಕ್ಕೆ ಕೂಡ ಸಾಧ್ಯತೆ ಆಗ್ತಕ್ಕಂಥದ್ದು. ಲಿಸ್ಟ್ ಆಫ್ ದ ಮೇಜರ್
ports that are found in the eastern coast of India. ಭಾರತದ ಪೂರ್ವ ಕರಾವಳಿಯಲ್ಲಿ ಇರ್ತಕ್ಕಂಥ ಬಂದರುಗಳನ್ನ ಹೆಸರಿಸಿ ಅಂತಕ್ಕಂಥದ್ದು. ಫಸ್ಟ್ ಒನ್ ಟ್ಯುಟಿಕೋರಿನ್, ಚೆನ್ನೈ, ವಿಶಾಖಪಟ್ಟಣಂ, ಪಾರಾದೀಪ್, ಕೋಲ್ಕತ್ತಾ, ಆಮೇಲೆ ಹಲ್ದಾಯ್. ನೆಕ್ಸ್ಟ್ ಕ್ವಶನ್ ಇದಿರ್ತಕ್ಕಂಥದ್ದು, ಲಿಸ್ಟ್ ಔಟ್ ದ ಪ್ರಿವೆಂಟಿವ್ ಮೆಜರ್ಸ್ ಫಾರ್ ದ ಅರ್ಥಕ್ವಿಕ್. ಈ ಕ್ವಶನ್ಗೆ ಆನ್ಸರ್ ನೋಡೋದಾದರೆ, restricting construction of multi-storied buildings, using very light materials for construction, ensure stability, providing basic amenities, medical facilities, food supply, provide drinking water, temporary shelter, basic facilities. Question number 32, what is the main role of women self-help groups in rural area? Answer, organizing poor rural women, making them financially independent, avail loans easily and engage in productive activities, mobilizing savings, repayment of loans, control exploitation of women and children, help to control child marriage, dowry, caste system, help to building a clean and progressive society. Or what are the main types of non-tax revenue collected by the central government? Answer, the net profit earned by the Reserve Bank of India, the net profit generated by the Indian Railways, the revenue generated by the Department of Posts and Telecommunications, the revenue generated by the public sector's industries, the revenue generated by the coins and mints, various types of fees and penalties, etc. Next question number 33, mention the characteristics of an entrepreneur. Answer, creativity, dynamism. Next, team building, problem solving, risk taking, commitment, innovation, leadership, achievement motivation, goal orientation, decision making. Or ಇಲ್ಲಿ ಇಂಟರ್ನಲ್ ಚಾಯ್ಸ್ ಇರ್ತಕ್ಕಂಥ ಕ್ವಶನ್. ಇನ್ನೊಂದು ಇತರೆ ಕ್ವಶನ್, ಬ್ಯಾಂಕ್ಸ್ ಪ್ರೊವೈಡ್ ಎ ಲಾಟ್ ಆಫ್ ಸರ್ವಿಸ್ ಟು ಇಟ್ಸ್ ಕನ್ಸ್ಯೂಮರ್, ಎಕ್ಸ್ಪ್ಲೇನ್. ಕ್ರೆಡಿಟ್ ಕಾರ್ಡ್ಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ, ಪರ್ಸನಲ್ ಲೋನ್ಸ್ಗಳನ್ನ ಕೊಡ್ತಾರೆ, ಹೋಮ್ ಆ್ಯಂಡ್ ವೆಹಿಕಲ್ಸ್ ಲೋನ್ಗಳು ಸಿಗ್ತವೆ, ಮ್ಯೂಚುವಲ್ ಫಂಡ್ಸ್ನಲ್ಲಿ ಹಣವನ್ನು ತೊಡಗಿಸಲಿಕ್ಕೆ ಅವಕಾಶ ಇರ್ತದೆ, ಬಿಸ್ನೆಸ್ ಲೋನ್ಸ್ಗಳನ್ನ ಕೊಡ್ತಾರೆ, ಸೇಫ್ ಡೆಪಾಸಿಟ್ ಲಾಕರ್ಗಳು ನಿಮಗೆ ಅವಕಾಶ ಇರ್ತಕ್ಕಂಥದ್ದು, ಡೆಬಿಟ್ ಕಾರ್ಡ್ ಕೊಡ್ತಾರೆ, ಟ್ರಸ್ಟ್ ಸರ್ವಿಸ್ ಮತ್ತು ಸಿಗ್ನೇಚರ್ ಗ್ಯಾರಂಟಿ ಕೂಡ ನಿಮಗಿಲ್ಲಿ ಬ್ಯಾಂಕ್ನವರು ಪ್ರೊವೈಡ್ ಮಾಡ್ತಾರೆ. ಇನ್ನು ಮೇನ್ ಕ್ವಶನ್ ನಂಬರ್ 5, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ 8 ಸೆಂಟೆನ್ಸ್ ಆರ್ ಪಾಯಿಂಟ್ಸ್ ಈಚ್. 4 ಅಂಕದ 4 ಪ್ರಶ್ನೆಗಳು, 14 ಮಾರ್ಕ್ಸ್, 16 ಮಾರ್ಕ್ಸ್. ದ ಇಂಟಿಗ್ರೇಷನ್ ಆಫ್ ಕಾಶ್ಮೀರ್ ವಿತ್ ಇಂಡಿಯನ್ ಯೂನಿಯನ್ ಈಸ್ ಯುನಿಕ್ ಕಂಪೇರ್ಡ್ ಟು ಅದರ್ ಪ್ರೊವಿನ್ಸಸ್, ಹೌ ಅಂತಕ್ಕಂಥದ್ದು ಕ್ವಶನ್ ಇರ್ತಕ್ಕಂಥದ್ದು. ಸೊ ಆನ್ಸರ್ ನೋಡೋದಾದರೆ, ಆನ್ಸರ್, King Hari Singh wanted to be independent, fearing a merger with India. Pakistan initiated the tribals, decided that merging with India that had democratic republican construction was better than merging with which had a religious constitution. King Hari Singh requested for help from Indian government. Pakistan attempt failed. Jammu and Kashmir merged with India with certain conditions. One part of Kashmir remained with Pakistan, that is called POK, Pak occupied Kashmir. India complained to UNO. UNO ordered the ceasefire. For these reasons and the integration of Jammu Kashmir is unique. Question number 35, relationship between India and China has been strained in these days. Why? Answer, India was the first country to be recognized Chinese communist government. Indo-China relationship is based on Panchashila principles. Hindi Chini bye bye. China has annexed Tibet against the Indian will. In 1962 India-Pak war, China won the war. China's claim over Arunachala Pradesh. Next point, Maoist terrorism in the form of the Naxalism in India. Our borders is also not finally demarcated. Nuclear threat, foreign trade challenges, military advancements. Question number 36, agriculture is play a very important role in Indian economy. Justify. Agriculture is the main occupation of India. Played important role to develop civilization. Involved in different forms, cultivating different crops, supplies the food grains,
food to the cattle, raw material for industries, agriculture, nature's many industries, chemical, fertilizer, pesticides, insecticides industries. Next point, agriculture supports many territory occupations like transport, trade, and banking, helps environmental balance. Explain the political and economic causes for the first war of Indian independence. ಆನ್ಸರ್, ಪೊಲಿಟಿಕಲ್ ಕಾಸಸ್, ರಾಜಕೀಯ ಕಾರಣಗಳು ಏನಪ್ಪ ಅಂತಂದರೆ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್, ಮೆನಿ ಕಿಂಗ್ಡಮ್ಸ್ ಲಾಸ್ಟ್ ದೇರ್ ಎಕ್ಸಿಸ್ಟೆನ್ಸಸ್, ಸಾಕಷ್ಟು ರಾಜರು ತಮ್ಮ ರಾಜ್ಯಗಳ ಅಸ್ತಿತ್ವವನ್ನು ಕಳೆದುಕೊಂಡರು. ಸಾತಾರ, ಜೈಪುರ್, ಝಾನ್ಸಿ, ಉದಯ್ಪುರ್ ಕೇಮ್ ಅಂಡರ್ ದ ಬ್ರಿಟಿಷ್ ಕಂಟ್ರೋಲ್. ಸಾತಾರ, ಜೈಪುರ್, ಝಾನ್ಸಿ, ಉದಯ್ಪುರ್ ಇವೆಲ್ಲ ಬ್ರಿಟಿಷರ ಹತೋಟಿಗೆ ಬರ್ತಕ್ಕಂಥದ್ದು. ಕ್ಯಾನ್ಸಲ್ಡ್ ದ ಟೈಟಲ್ ಆಫ್ ನವಾಬ್ ಆಫ್ ತಂಜೋರ್ ಆ್ಯಂಡ್ ಕರ್ನಾಟಿಕ್. ನವಾಬ್ ಆಫ್ ಔದ್ ಆ್ಯಂಡ್ ಅದರ್ ಕಿಂಗ್ಸ್ were striped. Next, lakhs of soldiers become unemployed. Economic causes, ಆರ್ಥಿಕ ಕಾರಣಗಳು. Due to the industrial revolution, Indian handicraft and cottage industries suffered heavily. Indian craftsmen became unemployed. Textile and wool industry became weak. People lost their job. British imposed heavy tax on Indian goods. Zamindari system exploited the farmers. Inam lands were taken back. Farmers faced many financial problems. So these are the points. Next question, explain the Jallianwala Bagh massacre ಅಂತಕ್ಕಂಥದ್ದು. ಸೊ ಇಲ್ಲಿ ಈ ಕ್ವಶನ್ಗೆ ಆನ್ಸರನ್ನು ಓದೋಕ್ಕಿಂತ ಮೊದಲು ಯಾರಾದರೂ ನಮ್ಮ ಚಾನಲ್ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಾಯಂಕಾಲ 5 ಗಂಟೆಗೆ ಇನ್ನೊಂದು ಇಂಗ್ಲೀಷ್ ಮೀಡಿಯಮ್ದು ಕ್ವಶನ್ ಪೇಪರನ್ನು ವಿತ್ ಕೀ ಆನ್ಸರ್ ಮತ್ತೆ ಅಪ್ಲೋಡ್ ಮಾಡ್ತೀವಿ. ಎರಡನ್ನೇ ಸ್ಟಡಿ ಮಾಡಿದರೆ ಡೆಫಿನೆಟ್ಲಿ ವಿಲ್ ಗೆಟ್ 80ಗೆ ಕನಿಷ್ಠ ಏನಿಲ್ಲ ಅಂತಂದರೂ ಮೋರ್ ದ್ಯಾನ್ 60 ಮಾರ್ಕ್ಸ್ ಬರ್ತಕ್ಕಂಥ ಸಾಧ್ಯತೆ ಇದೇ ಇರ್ತದೆ. ಹಾಗಾಗಿ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡಿಗೆ ವಿಡಿಯೋನ ಶೇರ್ ಮಾಡಿ. ಯಾಕಂತಂದರೆ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಯಾರೂ ಅಷ್ಟು ವಿಡಿಯೋಗಳನ್ನ ಮಾಡೋದಿಲ್ಲ ಅಂತ ಅಂದ್ಕೊಂಡಿನಿ. ಹಾಗಾಗಿ ಆರ್ ಕ್ವಶನ್ ಅಥವಾ ಇಂಟರ್ನಲ್ ಚಾಯ್ಸ್ ಕ್ವಶನ್ ನೋಡೋದಾದರೆ ಎಕ್ಸ್ಪ್ಲೇನ್ ದ ಜಲಿಯನ್ವಾಲಾ ಬಾಗ್ ಮೆಸಾಕ್ರೆ. ಆನ್ಸರ್, ವೈಡ್ ಸ್ಪ್ರೆಡ್ ಪ್ರೊಟೆಸ್ಟ್ ಅಗೇನ್ಸ್ಟ್ ದ ರೌಲಟ್ ಆ್ಯಕ್ಟ್. ಪ್ರೊಟೆಸ್ಟ್ಸ್ ಟರ್ನ್ಡ್ ವೈಲೆಂಟ್, ಇಂಪೋಸ್ಡ್ ಮಿಲಿಟರಿ ರೂಲ್, ಬ್ಯಾನ್ಡ್ ಆಲ್ ಡೆಮಾನ್ಸ್ಟ್ರೇಷನ್ಸ್. Protesters had decided to assemble at Jallianwala Bagh. They are not aware of this ban. 20,000 protesters had assembled. Peaceful demonstration. General Dyer, without any warning, attacked the protesters with firearms. 379 persons died. Thousands were seriously injured. This incident is called Jallianwala Bagh tragedy. ಸೊ ಜಲಿಯನ್ವಾಲಾ ಬಾಗ್ ಅಂತಕ್ಕಂಥ ಈ ಟ್ರ್ಯಾಜಿಡಿ ಭಾಳಷ್ಟು ಅಲ್ಲಿ ಹೋಗಿ ನೋಡಿದ್ರೇ ಅರ್ಥ ಆಗ್ತದೆ. ಒನ್ಸ್ ಐ ವಾಸ್ ವಿಸಿಟೆಡ್, ನಾನು ಒಂದು ಬಾರಿ ಹೋಗಿದ್ದೆ. ಇಲ್ಲಿ ಹೇಳೋದಕ್ಕಿಂತ ಹೆಚ್ಚಿಗೆ ಪರಿಣಾಮಕಾರಿಯಾಗಿ ಇಲ್ಲಿ ಕಾಣಿಸ್ತದೆ. ಆವಾಗ ಶೂಟ್ ಮಾಡಿರ್ತಕ್ಕಂಥ ಬುಲೆಟ್ಗಳು ಇನ್ನೂ ಗೋಡೆಗಳಲ್ಲಿ ಅದೇ ರೀತಿಯಾಗಿರ್ತಕ್ಕಂಥ ಹೋಲ್ ಬಿದ್ದಿರ್ತಕ್ಕಂಥದ್ದು ಕೂಡ ಇದೆ. ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಕ್ವಶನ್, ಡ್ರಾ ದ ಔಟ್ಲೈನ್ ಮ್ಯಾಪ್ ಆಫ್ ಇಂಡಿಯಾ ಆ್ಯಂಡ್ ಮಾರ್ಕ್ ದಿ ಫಾಲೋವಿಂಗ್ ಅಂತ ಇದೆ ಇರ್ತಕ್ಕಂಥದ್ದು. ಇದು ಈಸ್ಟ್ ಲಾಂಗಿಟ್ಯೂಡನ್ನು ಗುರುತಿಸಬೇಕು. ಕೊಚ್ಚಿ, ವಿಶಾಖಪಟ್ಟಣಂ, ಕೊಯ್ನಾ ಅಂತಕ್ಕಂಥದ್ದು. ಕೊಯ್ನಾ ಬರೋದು ಮಹಾರಾಷ್ಟ್ರ, ವಿಶಾಖಪಟ್ಟಣಂ ಬರ್ತಕ್ಕಂಥದ್ದು ನಿಮಗೆ ಗೊತ್ತಿರೋ ಹಾಗೆ ಆಂಧ್ರ ಪ್ರದೇಶ್. ಸೊ ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ದಿಸ್ ಇಯರ್ ದೇ ಹ್ಯಾವ್ ಮೇಡ್ ಅ ಚೇಂಜ್. ನೀವೇನು ಇಂಡಿಯನ್ ಮ್ಯಾಪನ್ನು ಡ್ರಾ ಮಾಡಬೇಕಾಗಿರ್ತಕ್ಕಂಥದ್ದು ಇಲ್ಲ ಈ ವರ್ಷ. ನಿಮ್ಮ ಆನ್ಸರ್ ಬುಕ್ಲೆಟ್ನಲ್ಲಿನೇ ನಿಮಗೆ ಮ್ಯಾಪನ್ನು ಪ್ರೊವೈಡ್ ಮಾಡಿರ್ತಾರೆ. ಬಟ್ ಈ 4 ಪ್ಲೇಸಸ್ಗಳನ್ನ ನೀವು ಪಾಯಿಂಟ್ಔಟ್ ಮಾಡ್ತಕ್ಕಂಥದ್ದನ್ನು ದೇ ಹ್ಯಾವ್ ಇನ್ಕ್ರೀಸ್ಡ್ 6 to 7, 6 to 7 ಪ್ಲೇಸಸ್ಗಳನ್ನ ಗುರುತಿಸಬೇಕು. ಮ್ಯಾಪ್ ಆಲ್ರೆಡಿ ಕೊಟ್ಟಿರ್ತಾರೆ ನಿಮಗೆ, ನೀವು ಜಸ್ಟ್ ಪ್ಲೇಸಸ್ಗಳನ್ನ ಗುರುತಿಸಿದರೆ ಸಾಕು. ಸೊ ಇಲ್ಲಿವರೆಗೆ ನಾವು ಸಾಧ್ಯ ಆದಷ್ಟು 80 ಮಾರ್ಕ್ಸ್ಗೆ ವೆರಿ ಯೂಸ್ಫುಲ್ ಆಗಿರ್ತಕ್ಕಂಥ ಕ್ವಶನ್ ಪೇಪರನ್ನು ಡಿಸ್ಕಷನ್ ಮಾಡಿದ್ದೀವಿ ಅಂತ ಹೇಳ್ತಾ, ಸಾಯಂಕಾಲ 5 ಗಂಟೆಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಕ್ವಶನ್ ಪೇಪರನ್ನು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ನಮ್ಮ ಚಾನಲನ್ನು ನೋಡ್ತಾ ಇರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ. ಆಲ್ ದ ಬೆಸ್ಟ್.